ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿನ ಬೇಕರಿ ತಿಂಡಿಯನ್ನೇ ಮರೆಸುವಷ್ಟು ರುಚಿ ಕೊಡ್ತಕ್ಕಂಥ ಎರಡು ರೀತಿಯಾದಂತಹ ಸ್ನ್ಯಾಕ್ಸ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಅಂಗಡಿ ಕಾಟಿ ಸೇವ್ ರೆಸಿಪಿ, ಯಾವುದೇ ಮಷೀನನ್ನು ಬಳಸದೆ ಮಾಡಿರೋದು. ಇನ್ನೊಂದು ರವೆನ ಬಳಸಿಕೊಂಡು ಮಾಡಿರ್ತಕ್ಕಂಥ ಸೂಪರ್ ಸ್ಟಿಕ್ಸ್ ಅಂತಲೇ ಹೇಳ್ಬೋದು. ಇವಾಗ ಮೊದಲಿಗೆ ಅಂಗಡಿ ಕಾಟಿ ಸೇವ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಒಂದು ಬಟ್ಲಾಗುವಷ್ಟು ಚುರುಮುರಿನ ಒಂದು ಪಾತ್ರೆಗೆ ಸೇರಿಸಿ ಒಂದೆರಡು ಸತಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಮತ್ತೆ ಪುನಃ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಚುರುಮುರಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನೆನೆಯೋದಕ್ಕೆ ಬಿಡಬೇಕು. ಒಂದು 5 ನಿಮಿಷ ಚುರುಮುರಿ ನೆಂದು ಸಾಫ್ಟ್ ಆಗಿದೆ ಅಂದಾಗ ಈ ಥರ ನೀರಿನಿಂದ ಚುರುಮುರಿನ ಹಿಂಡಿ ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ಸಾಫ್ಟ್ ಆಗೋವರೆಗೂ ಚುರುಮುರಿನ ನೆನೆಸಿ ತಗೊಳ್ಬೇಕು. ನಂತರ ಒಂದು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಆಲೂಗೆಡ್ಡೆ ಮೇಲೆ ಬರುವಂಥ ಸಿಪ್ಪೆನೆಲ್ಲ ಸುಲಿದು ಅದನ್ನು ತುರಿದು ಈ ಚುರುಮುರಿ ಜೊತೆಗೆ ಸೇರಿಸಿ ನೋಡಿಕೊಂಡು ಸ್ವಲ್ಪನೇ ನೀರನ್ನು ಸೇರಿಸ್ತಾ ಆದಷ್ಟು ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಪಾತ್ರೆಗೆ ಸೇರಿಸಿ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಪುಡಿ ಮಾಡಿಟ್ಟಿರ್ತಕ್ಕಂಥ ಅಜ್ವೇನದ ಪುಡಿನ ಸೇರಿಸಿ, ಅರ್ಧ ಚಮಚ ಆಗುವಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಆಗುವಷ್ಟು ಅರಿಶಿಣದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದೆಲ್ಲವನ್ನು ಕೂಡ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಬೇಕು ಅಂದರೆ ನಿಮ್ಮ ಇಷ್ಟದ ಮಸಾಲೆನೂ ಕೂಡ ಆ್ಯಡ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಈ ಒಂದು ಬ್ಯಾಟರ್ಗೆ ಎಷ್ಟು ಅಕ್ಕಿ ಹಿಟ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಅಷ್ಟನ್ನೇ ಹಿಟ್ಟನ್ನು ಸೇರಿಸ್ತಾ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಇಲ್ಲಿ ಅಕ್ಕಿ ಹಿಟ್ಟು ಒಂದೇ ಹಾಕಬೇಕು ಅಂತೇನಿಲ್ಲ, ಬೇಕು ಅಂದರೆ ಇದಕ್ಕೆ ಕಡಲೆ ಹಿಟ್ಟನ್ನು ಕೂಡ ಸೇರಿಸ್ಕೊಳ್ಬೋದು. ಅಂದರೆ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಸೇರಿಸಿ ಈ ಥರ ಕೈಗೆ ಅಂಟೋ ರೀತಿಯಲ್ಲಿ ಹಿಟ್ಟು ಸಾಫ್ಟಾಗಿ ಕಲಿಸ್ಕೊಳ್ಬೇಕು. ಹಾಗೂ ಒಂದು ವೇಳೆ ಹಿಟ್ಟು ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರನ್ನು ಚಿಮುಕಿಸಿ ಸಾಫ್ಟಾಗಿ ರೆಡಿ ಮಾಡ್ಕೊಳ್ಳಿ. ಈ ರೀತಿ ಕಲಸಿದಾದ್ಮೇಲೆ ನಂತರ ಇಲ್ಲಿ ನಾನು ಒಂದು ಹಾಲಿನ ಪ್ಯಾಕೆಟನ್ನು ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ. ಇದಕ್ಕೆ ರೆಡಿ ಮಾಡಿಟ್ಟಿರ್ತಕ್ಕಂಥ ಹಿಟ್ಟಿನಿಂದ ಒಂದು ಅರ್ಧದಷ್ಟು ಹಿಟ್ಟನ್ನು ಸೇರಿಸಿ ಕೈನಿಂದ ಸ್ವಲ್ಪ ಟೈಟಾಗಿ ಮಾಡಿಕೊಂಡು ಒಂದು ರಬ್ಬರ್ ಆದರೂ ಹಾಕ್ಬೋದು, ಇಲ್ಲ ಹಾಗೆಯೇ ನೀವು ಕೈನಲ್ಲಿ ಸ್ವಲ್ಪ ಟೈಟಾಗಿ ಹಿಡ್ಕೊಂಡು ಈ ಥರ ಮೂಲೆ ಬರುವಂಥ ಎಡ್ಜನ್ನು ಕತ್ತರಿಯಿಂದ ಸ್ವಲ್ಪ ಲೈಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಂತರ ಇಲ್ಲಿ ಒಂದು ಬಟರ್ ಪೇಪರ್ಗೆ ಎಣ್ಣೆನ ಅಪ್ಲೈ ಮಾಡಿಟ್ಟಿದ್ದೆ. ಅದ್ರ ಮೇಲೆ ಇವಾಗ ಕಾಟಿ ಸೇವನ್ನು ನಿಧಾನಕ್ಕೆ ಹಾಕ್ತಾ ಹೋಗೋದಷ್ಟೇ. ಈ ಚಕ್ಲಿ ಮಣೆಯಲ್ಲಿ ಈ ಥರ ಕಾಟಿ ಶೇವ್ ಮಾಡುವಂಥ ಪ್ಲೇಟ್ ಇರೋದಿಲ್ಲ, ಹಾಗಾಗಿ ಈ ಥರ ಹಾಲಿನ ಪ್ಯಾಕೆಟಿಂದನೇ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ, ಇವಾಗ ಒಂದು ಹಾಕಿದ್ದಾಗಿದೆ. ಬಟರ್ ಪೇಪರ್ ಇರೋದ್ರಿಂದ ಈ ಥರ ನಾವು ಉಲ್ಟಾ ತಿರುವಾಗಿ ಕೈನಲ್ಲಿ ಈಸಿಯಾಗಿ ತಕ್ಕೊಳ್ಬೋದು. ತಕ್ಷಣಕ್ಕೆ ತಗೊಳ್ಳೋಕೆ ಹೋಗಬಾರ್ದು, ಸ್ವಲ್ಪ ಅದು ಮೇಲ್ಗಡೆ ಡ್ರೈ ಆಗಿದೆ ಅಂದಾಗ ತಕ್ಕೊಂಡು ಈಸಿಯಾಗಿ ನಾವು ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಬೋದು. ನೀವೇನಾದರೂ ತಕ್ಷಣಕ್ಕೆ ತೆಗಿಯೋಕ್ಕೆ ಹೋದಾಗ ಕೈಗೆ ಅದು ಅಂಟೋ ರೀತಿಯಲ್ಲಿ ಆಗಿಬಿಟ್ಟು ಹಾಕಿರ್ತಕ್ಕಂಥ ಕಾಟಿ ಸೇವು ಶೇಪೆಲ್ಲ ಹೊಟ್ಟೋಗ್ಬಿಡುತ್ತೆ. ನೋಡಿ, ಈ ಥರ ಚಿಕ್ಕದಾಗಿ ಬಟರ್ ಪೇಪರ್ನ ಕಟ್ ಮಾಡಿಕೊಂಡು ಒಂದೊಂದನೇ ಹಾಕ್ತಾ ಹೋಗಿ ಒಂದು ಸ್ವಲ್ಪ ಹಾಕೋ ಅಷ್ಟರಲ್ಲಿ ಮುಂಚೆ ಹಾಕಿರ್ತಕ್ಕಂಥ ಕಾಟಿ ಸೇವು ಮೇಲ್ಭಾಗ ಸ್ವಲ್ಪ ಒಣಗ್ದಂಗಾಗಿ ಈಸಿಯಾಗಿ ನಾವು ಕೈನಲ್ಲಿ ತಗೊಂಡಾಗ ಅದು ಕೈಗೆ ಅಂಟೋದಿಲ್ಲ ಎಣ್ಣೆಗೆ ಹಾಕ್ತಿರ್ಬೇಕಾದ್ರೆ. ನೋಡಿ, ಇವಾಗ ನಾನಿಲ್ಲಿ ಇದೇ ಥರ ಎಲ್ಲನೂ ಕೂಡ ಸ್ವಲ್ಪ ಹಾಕಿ ಆಗಿದೆ. ಈ ಥರ ಈಸಿಯಾಗಿ ನಾವು ಕೈನಲ್ಲಿ ತಗೊಂಡು ನಂತರ ಚೆನ್ನಾಗಿ ಕಾದಿರ್ತಕ್ಕಂಥ ಎಣ್ಣೆಗೆ ಹಾಕಿ ಡೀಪ್ ಫ್ರೈ ಮಾಡ್ಕೊಳ್ಳೋದಷ್ಟೇ. ಎಣ್ಣೆ ಕೂಡ ಅಷ್ಟೇ ಮೀಡಿಯಮ್ ಆಗಿ ಬಿಸಿಯಾಗಿರಬೇಕು, ತೀರಾ ಜಾಸ್ತಿ ಹೈ ಫ್ಲೇಮ್ನಲ್ಲಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಇದು ಬೇಗನೆ ಫ್ರೈ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮ್ನಲ್ಲಿ ಎರಡು ಬದಿಗೂ ತಿರುವುತ್ತಾ ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬರೋವರೆಗೂ ಗರಿ ಆಗೋವರೆಗೂ ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕು. ಸೂಪರ್ ಆಗಿರ್ತಕ್ಕಂಥ ಅಂಗಡಿ ಕಾಟಿ ಸೇವ್ ರೆಡಿ ಆಗುತ್ತೆ. ಇದನ್ನು ನೀವು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಟು ಸ್ಟೋರ್ ಮಾಡಿಟ್ಟು ಕೂಡ ತಿನ್ಬೋದು, ಮಕ್ಕಳ ಸ್ನ್ಯಾಕ್ಸ್ಗಾಗಿ ಅಥವಾ ಸಂಜೆ ಸಣ್ಣ ಪುಟ್ಟ ಹಸಿವಿಗೆ ಟೀ ಕಾಫಿ ಜೊತೆಗೆ ಸೂಕ್ತವಾಗಿರುವಂಥದ್ದು. ನೋಡಿ, ಎಲ್ಲನೂ ಕೂಡ ಇದೇ ಥರ ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಎಷ್ಟು ಚೆನ್ನಾಗಿ ರೆಡಿ ಆಗಿವೆ ಅಂತ ಹೇಳಿರ್ತಕ್ಕಂಥ ಟಿಪ್ಸನ್ನು ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಈ ಥರ ಸೇವ್ ರೆಸಿಪಿ ಅಥವಾ ಮುರುಕು ರೆಸಿಪಿ ಅಂತಲೇ ಹೇಳ್ಬೋದು. ನೋಡಿ, ಎಷ್ಟು ಗರ್ಗರಿ ಆಗೋ ಕೂಡ ಬಂದಿದೆ ಅಂತ. ಇಷ್ಟೇ ರೀ ಸಿಂಪಲ್ಲು, ಮನೆಯಲ್ಲಿ ನಾವು ಅಂಗಡಿ ಕಾಟಿ ಸೇವ್ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ನಂತರ ಇವಾಗ ರವೆನ ಬಳಸಿಕೊಂಡು ಮಾಡುವಂತಹ ಸೂಪರ್ ಸ್ಟಿಕ್ಸ್ ಅಂತಲೇ ಹೇಳ್ಬೋದು. ಇದಂತೂ ತುಂಬಾ ಅದ್ಭುತವಾಗಿ ಬರುತ್ತೆ, ಬನ್ನಿ ನೋಡೋಣ ಹೇಗೆ ಅಂತ. ಇಲ್ಲಿ ಮಿಕ್ಸರ್ ಜಾರ್ಗೆ 1.5 ಕಪ್ ಆಗೋಷ್ಟು ಸಣ್ಣ ರವೆ, ಉಪ್ಪಿಟ್ಟೆಲ್ಲ ಮಾಡ್ತೀವಲ್ವ ಆ ಒಂದು ಸಣ್ಣ ರವೆ ಬಾಂಬೆ ರವೆನ ಸೇರಿಸಿ ಆದಷ್ಟು ಇದನ್ನು ಇವಾಗ ಪೂರ್ತಿ ನೈಸಾಗಿ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಪೂರ್ತಿ ಪೌಡ್ರ್ ಥರ ಏನಾಗೋದಿಲ್ಲ, ಇನ್ನೂ ಸ್ವಲ್ಪ ಲೈಟಾಗಿ ರವೆ ಥರ ಇದ್ದೇ ಇರುತ್ತೆ. ಇದನ್ನ ಇವಾಗ ಒಂದು ಪಾತ್ರೆಗೆ ಸೇರಿಸಿ
ಸ್ವಲ್ಪ ಇದನ್ನು ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ನಂತರ ಈ ಕಡೆ ಸ್ಟವ್ನ ಆನ್ ಮಾಡಿ ಇನ್ನೊಂದು ಪಾತ್ರೆಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಸೇರಿಸಿ, ಎಣ್ಣೆ ಸ್ವಲ್ಪ ಲೈಟಾಗಿ ಬಿಸಿ ಆಗ್ತಿದ್ದಂಗೆ 1 ಚಮಚ ಆಗುವಷ್ಟು ಜೀರಿಗೆ, 1 ಚಮಚ ಆಗುವಷ್ಟು ಅಜ್ವೈನ ಹಾಗೆ 2 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಕೂಡ ಸೇರಿಸಿ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ತಾ, ನಂತರ 1 ಚಮಚ ಆಗುವಷ್ಟು ಚಿಲ್ಲಿ ಫ್ಲೇಕ್ಸನ್ನಾದರೂ ಹಾಕ್ಬೋದು, ಇಲ್ಲಾಂದರೆ ಒಣಮೆಣಸಿನ್ಕಾಯಿನ ಸ್ವಲ್ಪ ಕುಟ್ಟಿ ಕೂಡ ಹಾಕ್ಬೋದು. ಇದನ್ನು ಕೂಡ ಅಷ್ಟೇ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ 1 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಯಾವ ಕಪ್ಪಿಂದ ರವೆ ತೊಗೊಂಡಿದ್ನೋ ಅದೇ ಕಪ್ಪಿನ ಅಳತೆಗೆ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನೀರು ಚೆನ್ನಾಗಿ ಕಳಕಳ ಅಂತ ಕುದಿ ಬರಬೇಕು. ಹಾಕಿರ್ತಕ್ಕಂಥ 1 ಕಪ್ ನೀರು 1/4 ಭಾಗದಷ್ಟು ಕಡಿಮೆ ಆಗಬೇಕು. ಅಂದರೆ 3/4 ಕಪ್ ನೀರಾಗುವಷ್ಟು ನಾವಿಲ್ಲಿ ನೀರನ್ನು ಕುದಿಸಿ ತಗೊಂಡು ಸ್ಟವ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಅದು ಬಿಸಿ ಕಡಿಮೆ ಆಗ್ತಾ ಇರಲಿ. ಈ ಕಡೆ ಮುಂಚೆನೇ ಪೌಡ್ರ್ ಮಾಡಿಟ್ಟಿರ್ತಕ್ಕಂಥ ರವೆಗೆ 1 ಹಿಡಿ ಆಗುವಷ್ಟು ಕರಿಬೇವೆಲೆನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದರಿಂದ ಫ್ಲೇವರು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಒಗ್ಗರಣೆ ಮಾಡಿರ್ತಕ್ಕಂಥ ನೀರನ್ನು ಸೇರಿಸ್ತಾ ಇದ್ದೀನಿ. ತೀರಾ ಬಿಸಿಯಾಗಿ ಕೂಡ ಇರಬಾರ್ದು, ತೀರಾ ತಣ್ಣಗಾಗೂ ಕೂಡ ಇರಬಾರ್ದು. ಸ್ವಲ್ಪ ಲೈಟಾಗಿ ಬಿಸಿಯಾಗಿದ್ದಾಗ ಸ್ವಲ್ಪನೇ ನೋಡಿಕೊಂಡು ನೀರನ್ನು ಸೇರಿಸ್ತಾ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಜೋರಾಗಿ ಹಿಟ್ಟನ್ನು ನಾದ್ಕೊಳ್ತಾ ಹೋಗಬೇಕು. ಚಪಾತಿ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿಯೇ ನಾವಿಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈ ಪೂರಿಗೆಲ್ಲ ನಾವು ಯಾವ ಥರ ಹಿಟ್ಟನ್ನು ಕಲಿಸ್ಕೊಳ್ತೀವಿ ನೋಡಿ, ಅದೇ ಥರ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ತೀರಾ ಸಾಫ್ಟಾಗೂ ಕೂಡ ಮಾಡ್ಕೊಂಡ್ಬಿಟ್ರೆ ಎಣ್ಣೆ ಜಾಸ್ತಿ ಹೀರ್ಕೊಂಡ್ಬಿಡುತ್ತೆ ನಾವು ಮಾಡುವಂಥ ಸ್ನ್ಯಾಕ್ಸು. ನೋಡಿ ಇವಾಗ ಕಲಸಿದ್ದಾಗಿದೆ. ಇದನ್ನಿವಾಗ ಒಂದು 10 ನಿಮಿಷ ನೆನೆಸಿ ತಗೊಳ್ತಾ ಇದ್ದೀನಿ. 10 ನಿಮಿಷ ನೆನೆಸೋದ್ರಿಂದ ರವೆ ಅನ್ನೋದು ನೀರನ್ನು ಹೀರ್ಕೊಂಡು ಮತ್ತೆ ಒಂದು ಸ್ವಲ್ಪ ಗಟ್ಟಿ ಅದಕ್ಕೆ ರೆಡಿ ಆಗುತ್ತೆ. ಪುನಃ ಇದನ್ನಿವಾಗ ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ. ತೀರಾ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೋದು. ನೋಡಿ ಇವಾಗ ಕಲಸಿದಂಥ ಹಿಟ್ಟಿನಿಂದ 1-2 ಉಳ್ಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಉಳ್ಳೆ ಮಾಡ್ತಿರ್ಬೇಕಾದ್ರೂ ನಿಮಗೆ ಹಿಟ್ಟು ಪರ್ಫೆಕ್ಟ್ ಆಗಿದೆಯಲ್ವಂತ ಗೊತ್ತಾಗುತ್ತೆ. ಉಳ್ಳೆ ಏನಾದರೂ ಸ್ವಲ್ಪ ಕ್ರ್ಯಾಕ್ ಬರ್ತಾ ಇದೆ ಅಂದರೆ ಮತ್ತೆ ಒಂದು ಸ್ವಲ್ಪ ನೀವು ಹಿಟ್ಟನ್ನು ನಾದ್ಕೊಂಡು ಉಳ್ಳೆನ ರೆಡಿ ಮಾಡ್ಕೊಳ್ಳಿ. ಎಲ್ಲೂ ಕೂಡ ಕ್ರ್ಯಾಕ್ ಬಂದಿಲ್ಲ ಅಂದರೆ ನೀವು ಪರ್ಫೆಕ್ಟಾಗಿ ಹಿಟ್ಟು ಕಲಸಿದ್ದೀರಾ ಅಂತಲೇ ಅರ್ಥ. ನೋಡಿ ಇವಾಗ ಒಂದು ಉಳ್ಳೆನ ತಗೊಂಡು ಎಣ್ಣೆನ ಅಪ್ಲೈ ಮಾಡಿ ಚಪಾತಿ ಹಾಗೆ ಇದನ್ನು ತೀಡ್ತಾ ಹೋಗ್ತಾ ಇದ್ದೀನಿ. ತೀರಾ ತೆಳುವಾಗೂ ಕೂಡ ಬೇಡ, ತೀರಾ ದಪ್ಪದಾಗೂ ಕೂಡ ಬೇಡ. ನೋಡಿ ಇವಾಗ ಒಂದಷ್ಟು ಅಗಲಕ್ಕೆ ಮೀಡಿಯಮ್ ಆಗಿ ಲಟ್ಸಿದ್ದಾಗಿದೆ. ನೋಡಿ ಈ ಥರ ಇಷ್ಟಿದ್ರೆ ಸಾಕು. ಇವಾಗ ಒಂದು ಚಾಕುವಿನ ಸಹಾಯದಿಂದ ನಿಮ್ಮಿಷ್ಟದ ಆಕಾರಕ್ಕೆ ಈ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಈ ಥರ ಉದ್ದುದ್ದಕ್ಕೆ ಸ್ಟಿಕ್ಸ್ ರೀತಿಯಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಡ್ಜಲ್ಲಿರೋದನ್ನು ತೆಗೆದು ಮತ್ತು ಈ ಥರ ಮಧ್ಯಕ್ಕೊಂದು ಕಟ್ ಹಾಕ್ತಾ ಇದ್ದೀನಿ. ನೋಡಿ ಇಷ್ಟೇ ಸಿಂಪಲ್ಲು. ಈ ಥರ ಸ್ಟಿಕ್ಸನ್ನು ರೆಡಿ ಮಾಡಿಕೊಂಡು ಎಲ್ಲನೂ ಕೂಡ ಒಂದೇ ಸತಿಗೆ ನಾವು ರೆಡಿ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಎತ್ತಿಟ್ಟು ನಂತರ ಡೀಪ್ ಫ್ರೈ ಮಾಡಿಕೊಂಡ್ರು ಕೂಡ ಸಾಕು. ಒಂದು ವೇಳೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತೀನಿ ಅನ್ನೋದಾದರೆ ಸ್ವಲ್ಪನೇ ಮಾಡ್ತಾ ಡೀಪ್ ಫ್ರೈ ಮಾಡಿಕೊಂಡ್ರು ಕೂಡ ಸಾಕು. ನೋಡಿ ಇವಾಗ ನಾನೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದಾಗಿದೆ. ಈ ಕಡೆ ಎಣ್ಣೆನೂ ಕೂಡ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕೂಡ ಅಷ್ಟೇ ತೀರಾ ಬಿಸಿಯಾಗಿರಬಾರ್ದು, ಮೀಡಿಯಮ್ ಆಗಿ ಸ್ವಲ್ಪ ಬಿಸಿಯಾಗಿದ್ದಾಗ ಒಂದೊಂದನ್ನೇ ಸೇರಿಸ್ತಾ ಮೀಡಿಯಂ ಫ್ಲೇಮ್ನಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕು. ತಕ್ಷಣಕ್ಕೆ ನಾವಿದನ್ನು ತಿರುವಾಡೋದಕ್ಕೆ ಹೋಗಬಾರ್ದು. ಸ್ವಲ್ಪ ಅದು ಫ್ರೈ ಆಗ್ತಾ ಮೇಲ್ಗಡೆ ಬರ್ತಾ ಇದೆ ಅಂದಾಗ ಈ ಥರ ತಿರುವುತ್ತಾ ಎರಡೂ ಬದಿಗೂ ಸ್ವಲ್ಪ ಲೈಟಾಗಿ ಹೊಂಬಣ್ಣದ ಕಲರ್ ಬರೋವರೆಗೂ ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬಾ ಗರಿಗರಿಯಾಗಿ ಪಳ್ಳ ಆಗಿರ್ತಕ್ಕಂಥ ರವೆ ಸ್ಟಿಕ್ಸ್ ರೆಡಿಯಾಗುತ್ತೆ. ಇದೇ ರೀತಿಯಾಗಿ ಇನ್ನುಳಿದಂಥ ಸ್ಟಿಕ್ಸನ್ನು ಕೂಡ ನಾನು ಡೀಪ್ ಫ್ರೈ ಮಾಡ್ಕೊಂಡಿದ್ದಾಗಿದೆ. ಕೇವಲ ರವೆನ ಬಳಸಿಕೊಂಡು ಎಷ್ಟು ಗರಿಗರಿಯಾಗಿ ಪಳ್ಳಾಗಿರ್ತಕ್ಕಂಥ ಸ್ನ್ಯಾಕ್ಸು ಯಾವುದೇ ಒಂದು ಬೇಕ್ರಿ ತಿಂಡಿಗಿಂತನೂ ಕೂಡ ರುಚಿಲಿ ಕಡಿಮೆ ಇರೋದಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿವೆ ಅಂತ. ಒಂದು ಮುರಿದು ಕೂಡ ತೋರಿಸ್ತೀನಿ ಎಷ್ಟು ಪಳ್ಳಾಗಿದೆ ಅಂತ. ಸ್ವಲ್ಪ ಕೈನಲ್ಲಿ ಹಿಡಿದು ಪ್ರೆಸ್ ಮಾಡಿದ್ರೆ ಸಾಕು, ಈಸಿಯಾಗಿ ಅದು ಕಟ್ ಆಗಿಬಿಡುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, 2 ರೀತಿಯಾಗಿರ್ತಕ್ಕಂಥ ಸ್ನ್ಯಾಕ್ಸ್ ರೆಸಿಪಿ. ಈ ರೆಸಿಪಿ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಇದೆ ಅಂತ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ರೆಸಿಪಿ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು.